ಇನ್ನು ಹಳೆ ಬಗ್ಗೆ ಮಾತಾಡೋದ್ರಲ್ಲ, ಇನ್ನು ಮುಂದಿನ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡ್ತಾರೆ. ಇನ್ನು ಆ ಶಿವರಾಜ್ ಕುಮಾರ್ ಇಲ್ಲ, ದಾಟ್ ಬಂದಾಯ್ತು. ಇನ್ನು ಬೇರೆ ಶಿವರಾಜ್ ಕುಮಾರ್ ಈಗ ಫ್ರೆಶ್ ಆಗಿ ಬಂದಿದ್ದಾರೆ. ಇವರು ಮಣ್ಣು ಮೇಲೆ ಕಾಲಿಟ್ಟಿದಂಗೆ ಮತ್ತೆ ಎನರ್ಜಿ ವಾಪಸ್ ಬಂದಿತ್ತು. ನೀವು ನೋಡಿ, ಒಂದು 2 ತಿಂಗಳು ನೋಡಿ ಅವ್ರು ಇಲ್ಲ ಮತ್ತೆ ಎಲ್ಲ ಫಂಕ್ಷನಲ್ಲಿ, ಇನ್ನು ಶೂಟಿಂಗಲ್ಲಿ, ಟಿವಿ ಪ್ರೋಗ್ರಾಮ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಶಿವಾನಿಗೆ ಅಭಿಮಾನಿಗಳು ಸಪೋರ್ಟಿವ್ ಆಗಿದ್ದಾರೆ. ನಾವು ಕುಟುಂಬ ಮಾತ್ರ ಆಗ್ಬೇಕಾಗಿಲ್ಲ, ಇಡೀ ಕರ್ನಾಟಕದವರ ಕುಟುಂಬವಾಗಿ ನಿಂತಿದ್ದೆ. ನಾನೊಬ್ಬ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಕುಟುಂಬವಾಗಿ ನಿಂತಿತ್ತು. ಅವತ್ತಿನ ದಿನ ನಾವೆಲ್ಲ ಪೂಜೆ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಒಳ್ಳೆದಾಗಿ ಅಂತ ಬೇಡ್ಕೊಂಡು ತಪ್ಪುತ್ತಾಯ್ತಮ್ಮ. ತಪ್ಕೊಳ್ಳೋದ್ರಲ್ಲಿ ಒಳಗಡೆ ನೋವು ಕಾಣುತ್ತೆ, ತಪ್ಕೊಂಡ್ರೆ ಗೊತ್ತಾಗುತ್ತೆ. ಒಂಥರ ನೋವು ಕಾಣುತ್ತೆ ಅವನ ಹೆಚ್ಚು ಒಳಗಡೆ. ಬಟ್ ಅವ್ನು ನಮ್ಮ ಮುಂದೆ ತೋರಿಸ್ಕೊಂಡಿಲ್ಲ, ನಾವೆಲ್ಲ ತೊಂದರೆ ತಗೋಬಾರ್ದು ಅಂತ ತೋರಿಸ್ಕೊಂಡಿಲ್ಲ. ಡೈಲಿ ಫೋನ್ ಮಾಡ್ತಿದ್ದೆ, ಆ ಟೈಮಿಂಗ್ ನೋಡ್ಕೊಂಡು ನಮ್ಮ ನೈಟ್ ಇದ್ದಾಗ ಅವ್ರಿಗೆ ಡೈಲಿ ಆ ಟೈಮ್ ನೋಡಿ ಮಾತಾಡಿದೆ. ಅವರು ICU ಇದ್ದಾಗ ಮಾತಾಡಿದ್ರೆ ಧೈರ್ಯ ಅವಾಗ ಟೆಸ್ಟ್ ಆಗಿ ಇನ್ನೇನು ಇಲ್ಲ ಅಂತ ಗೊತ್ತಾಯ್ತು, ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು. ಅವಾಗ ತುಂಬ ವಿಷಯ ಆಯಿತು. ಅವ್ನು ಯಾವಾಗಲೂ ಎನರ್ಜಿ ಅಂತಿದ್ದೆ. ಇವತ್ತು ಅವ್ನು ನಿಜವಾಗ್ಲೂ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತದೆ, ಶುರು ಆಯಿತು. ಇವಾಗ ಹಿಂದೆ ಶುರು ಆಗಿದೆ, ಈಗ ಬಂದಿದ್ದಾನೆ. ಇನ್ಮೇಲೆ ನಿಜವಾದ ಶಿವರಾಜ್ ಕುಮಾರ್ ಅವಾಗಲೇ ಬರ್ತಾನೆ. ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವಾ ಒಂದು ಬರ್ತೀವಿ, ನಿಮ್ಮ ಹವಾ ಒಂದು ಸೋಕಿದಾಗ ವಾಪಸ್ ಬಂದಿರ್ತಾನೆ. ಅದೇ ಶಿವರಾಜ್ ಕುಮಾರ್ ಇನ್ನು ಹೆಚ್ಚಿನ ಎನರ್ಜಿನ ಶಿವರಾಜ್ ಕುಮಾರ್. ಅಪ್ಪಾಜಿ ನಮ್ಮ ತಂದೆ ಕಿಡ್ನಾಪ್ ಆಗೋದು ಎಷ್ಟು ಒಂದು ದುಃಖ ಆಗುತ್ತೆ. ಅವನಿಗೆ ಬಿಸಿ ಗೊತ್ತಾದಾಗ ಅಷ್ಟು ದುಃಖ ಆಗುತ್ತೆ. ಇವತ್ತು ತಂದೆ ರಿಲೀಸ್ ಆದಮೇಲೆ ಖುಷಿ ಆಯಿತು. ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತದೆ. ಎಲ್ಲರಿಗೂ ಸಮಾನ ಇಲ್ಲ, ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ. ಅಷ್ಟು ಸಂತೋಷ, ಈ ಸಂತೋಷ ಬರುತ್ತಂತಿದ್ವಿ, ಬಂದಾಯ್ತು. ಮತ್ತು ನಿಮ್ಮಲ್ಲಿ ನಾನು ಸಂತೋಷ ಅಷ್ಟೇ. ಅಪ್ಪಾಜಿ ಟ್ರೀಟ್ಮೆಂಟ್ ಅಂತೂ ಈ ದಿನ ಬಂತು. ನನಗೆ ಇವತ್ತು ಈ ದಿನ ಹೇಗೆ ಫೀಲ್ ಆಗಿದೆ ಅಂದರೆ, ನಮ್ಮ ತಂದೆ ಕಿಡ್ನಾಪ್ ಆಗಿ ಫೀಲ್ ಆಗಿದೆ. ಒಂದು ಸಂತೋಷ ಬಂತು, ಅಷ್ಟು ಸಂತೋಷ ಇವತ್ತು ಆಗ್ತಾ ಇದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಬಿಟ್ವಿ. ಇವತ್ತು ವಾಪಸ್ ಬಂದು ನಮಗೆ ತುಂಬ ಖುಷಿ ಆಗ್ತಿದೆ. ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗ್ತದೆ. ಇನ್ನು ಅವನಿಗೆ ಯಾವ ತೊಂದರೆಯೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೆ ಇರಲಿ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನ ಎಲ್ಲ ದೂರ ಮಾಡಿಸಿ ಕರ್ಕೊಂಡು ನಿಮಗೆ ನಾವು ಯಾವಾಗಲೂ ಚೆನ್ನಾಗಿ ಹೇಳ್ತೀವಿ. ಶಿವ ನೀವು ಯಾವಾಗಲೂ ಚೆನ್ನಾಗಿ ನಮ್ಮ ಆಯ್ತು ನಿಮಗೆ ಇದೆ.